ದಿಲೀಪ್ ರಾಜ್ ನಿಧನದ ಬಗ್ಗೆ ನಟಿ ರೂಪಿಕಾ ಮಾತನಾಡಿದ್ದಾರೆ. ಬನ್ನಿ ನೋಡೋಣ. ಸಿನಿಮಾವನ್ನು ನಿರ್ಮಾಣ ಮಾಡಬೇಕು ಅಂದ್ಕೊಂಡಿದ್ರು, ಬಟ್ ವಿಧಿ ಅವರ ಕನಸನ್ನು ಈಡೇರಿಸೋದಕ್ಕೂ ಕೂಡ ಬಿಟ್ಟಿಲ್ಲ. ನಿಧನರಾಗಿದ್ದಾರೆ ಹೃದಯಾಘಾತದಿಂದ. ನಮ್ಮ ಜೊತೆಗೆ ಅವರೊಟ್ಟಿಗೆ ಹಿಟ್ಲರ್ ಕಲ್ಯಾಣದಲ್ಲಿ ಜೊತೆ ಕೆಲಸ ಮಾಡಿದಂತಹ ನಟಿಯಾದಂತಹ ರೂಪಿಕಾ ಅವರು ನನ್ನ ಜೊತೆಗಿದ್ದಾರೆ. ಏನು ಕೇಳಬೇಕು ಗೊತ್ತಾಗ್ತಾ ಇಲ್ಲ. ರೂಪಿಕಾ, ನಿಜಕ್ಕೂ ಒಂದು ರೀತಿಯಾಗಿ ಶಾಕ್, ಒಂದು ಬಿಗ್ ಲಾಸ್. ಸಾಕಷ್ಟು ಕನಸನ್ನು ಹೊತ್ತಿದ್ರು ದಿಲೀಪ್ ಅವರು. ಬೆಳಿಗ್ಗೆ ಸ್ಟೇಟಸ್ ನಾನು ನೋಡಿದ ತಕ್ಷಣ, ನನ್ನ ಕೊಲೀಗ್ದ ಸ್ಟೇಟಸ್ ನೋಡಿದ ತಕ್ಷಣ ಫಸ್ಟ್ ಫೋನ್ ಮಾಡಿದ್ದು ಮನಸ್ಸಲ್ಲಿ ಒಂದು ಕ್ಷಣ ಬಂದಿದ್ದು ಫೇಕ್ ನ್ಯೂಸ್ ಆಯಿತು ಅಂತ ನನಗೆ ಫಸ್ಟ್. ಬಿಕಾಸ್ ತುಂಬ ಫೇಕ್ ನ್ಯೂಸಸ್ಗಳು ಸ್ಪ್ರೆಡ್ ಆಗ್ತಿರುತ್ತೆ, ಮೇ ಬಿ ಅದಿರ್ಬೋದಾ ಅಂತ ನಾನು ಕಾಲ್ ಮಾಡಿದೆ. ಬಟ್ ಅದು ಯಾವಾಗ ಇಲ್ಲ ಹೌದು ಇದು ಸತ್ಯನೇ ಅಂತ ಗೊತ್ತಾದಾಗ ಮನುಷ್ಯನ ಸಮಯ ಅಥವಾ ಏನು ಅದಕ್ಕೆ ಲೈಫ್ ಸ್ಪ್ಯಾನ್ ಅನ್ನೋದೇ ಇಲ್ವಾ, ಅಥವಾ ಮುಂಚೆ ಎಲ್ಲ 80 ವರ್ಷ 90 ವರ್ಷ ಈ ಥರ ಒಂದಷ್ಟು ಅಟ್ಲೀಸ್ಟ್ ಒಂದು ಲೈಫ್ ಸ್ಪ್ಯಾನ್ ಅಂತಿತ್ತು. ಬಟ್ ಈಗ ಎಲ್ಲ ಆರೋಗ್ಯವಾಗಿತ್ತು, ಅಷ್ಟು ಬಾಡಿ ಮೇಂಟೈನ್ ಮಾಡಿಕೊಂಡು ಅಷ್ಟು ಹೆಲ್ದಿಯಾಗಿದ್ಕೊಂಡು, ಆ್ಯಂಡ್ ಎಲ್ಲದಕ್ಕಿಂತ ಮುಖ್ಯವಾಗಿ ಏನೂ ಯಾರಿಗೂ ತೊಂದರೆ ಕೊಡದೆ, ಕಲಾವಿದರಿಗೂ ಕೂಡ ತೊಂದರೆ ಕೊಡದೆ, ಒಂದು ಸಕ್ಸಸ್ಫುಲ್ ಪ್ರೊಡ್ಯೂಸರ್ ಅಂತ ಅನ್ನಿಸ್ಕೊಂಡು, ಆ್ಯಂಡ್ ಅಷ್ಟು ಒಳ್ಳೆ ಪ್ರಾಜೆಕ್ಟ್ಸ್ನ ಸಕ್ಸಸ್ಫುಲ್ಲಾಗಿ ಆರ್ಟಿಸ್ಟಾಗಿ ಬಂದು ಈಗ ಪ್ರೊಡ್ಯೂಸರ್ ಕೂಡ ಒಳ್ಳೆ ನಿರ್ಮಾಪಕರು ಅಂತ ಅನ್ನಿಸ್ಕೊಂಡು ಈ ಥರ ಎಲ್ಲ ಇದ್ದಾಗ ಈ ಸಾವ ಅಂದರೆ ಏನು ನನಗೆ ಇಟ್ಸ್ ಲೈಕ್ ವೆರಿ ಡಮ್ ಸ್ಟ್ರಕ್ ಅಂತ ಹೇಳ್ತೀವಲ್ಲ, ಆ ಥರ ಒಂದು ಸಿಚುಯೇಷನ್. ಇವತ್ತು ಕೂಡ ನನಗಿದು ಇವಾಗ ಅಲ್ಲಿ ಬಂದು ಕೂಡ ಡೈಜೆಸ್ಟ್ ಮಾಡ್ಕೊಳ್ಳೋಕ್ಕೆ ನನಗೆ ಹಿ ವಾಸ್ ಅ ಫ್ಯಾಮಿಲಿ ಮ್ಯಾನ್, ಪರ್ಫೆಕ್ಟ್ ಜೆಂಟಲ್ಮ್ಯಾನ್ ಅಂತ. ಹಿ ಡಿಸರ್ವ್ಸ್ ದಟ್. ಕಷ್ಟ, ಏನೂ ಇಲ್ಲದೆ ಬರೀ ಒಂದು ಕಲಾವಿದರಾಗಿ ಇಂಡಸ್ಟ್ರಿಯಲ್ಲಿ ಗುರುತಿಸ್ಕೊಳ್ಳೋದೇ ಕಷ್ಟ. ಅಂಥದ್ರಲ್ಲಿ ಎಲ್ಲ ಡೆವಲಪ್ ಮಾಡಿಕೊಂಡು ಒಂದೊಂದೇ ಬಿಲ್ಡ್ ಮಾಡಿಕೊಂಡು ಸೀರಿಯಲ್ ಇಂಡಸ್ಟ್ರಿನಲ್ಲಿ ಕೂಡ ಸಕ್ಸಸ್ಫುಲ್ ಪ್ರೊಡ್ಯೂಸರ್ ಅನ್ನಿಸ್ಕೊಳ್ಳೋದು ಅದು ತುಂಬ ದೊಡ್ಡ ಚಾಲೆಂಜು. ಅಷ್ಟು ಒಳ್ಳೊಳ್ಳೆ ಸೀರಿಯಲ್ಗಳನ್ನ ಕೊಟ್ಟು ಅಷ್ಟೇ ಕಲಾವಿದರಿಗೆ ಅವಕಾಶ, ತಂತ್ರಜ್ಞರಿಗೆ ಅವಕಾಶ. ಸೊ ಇಟ್ಸ್ ಅ ವೆರಿ ಬಿಗ್ ಲಾಸ್, ವೆರಿ ಹ್ಯೂಜ್ ಲಾಸ್. ಬಟ್ ಹಿ ವಾಸ್ ಅ ಪ್ರೊಫೆಷ್ನಲ್ ಪರ್ಸನ್. ನಾನು ಈಗ ಒಂದು 3 months ಬ್ಯಾಕ್ ಅನಿಸುತ್ತೆ ರೂಪಿಕಾ ಮಾತಾಡ್ತಿದ್ದೆ ಸರ್ ಜೊತೆಗೆ, ಸಂದರ್ಶನ ಕೇಳಿದೆ. ಕೊಡ್ತೀನಿಮ್ಮ, ಬನ್ನಿ ಆಫೀಸ್ಗೆ ಮಾತಾಡೋಣ ಸೀರಿಯಲ್ ಬಗ್ಗೆ, ಸಿನಿಮಾದ ಬಗ್ಗೆ. ತುಂಬ ಹಂಬಲ್, ಯಾಕಂದರೆ ಅಷ್ಟು ಬ್ಯುಸಿ ಸ್ಕೆಡ್ಯೂಲಲ್ಲೂ ಕೂಡ ಅಷ್ಟು ತಾಳ್ಮೆ ತೊಗೊಂಡು ಪೇಷನ್ಸಿಂದ ತುಂಬ ಚೆನ್ನಾಗಿ ಮಾತಾಡಿದ್ರು. ನಂಗೆ ಅಷ್ಟರೊಳಗೇ ಈ ಸುದ್ದಿ ಕೇಳಿ ನಿಜಕ್ಕೂ ಆಘಾತ ಆಯಿತು. ಸೊ ಸೆಟ್ಟಲ್ಲೆಲ್ಲ ಹೇಗಿರ್ತಾಯಿದ್ರು? ನಾನು ಹಿಟ್ಲರ್ ಕಲ್ಯಾಣದಲ್ಲಿ ಒಂದು ಮೈ ಲಕ್ ಅನ್ಸ್ಬೋದು, ಒಂದು ಒಳ್ಳೆ ಸ್ಪೆಷಲ್ ಎಪಿಸೋಡ್ ನನಗೆ ಕೆಲಸ ಮಾಡೋವಂಥ ಅವಕಾಶ ಸಿಕ್ತು. ಎಷ್ಟು ಲೈವ್ಲಿ ಪರ್ಸನ್ ಗೊತ್ತಾ. ಆ್ಯಂಡ್ ಗಂಡ ಹೆಂಡ್ತಿ ನೋಡಿದ್ರೆ ನಮಗೊಂಥರ ಹೊಟ್ಟೆ ಉರಿಯೋದು, ಅಪ್ಪ ಈ ಥರ ಕಪಲ್ಸ್ ಇರಬೇಕು. ಬಿಕಾಸ್ ಮದುವೆ ಆಗದಿದ್ದವ್ರು ನಮಗೊಂಥರ ಇರುತ್ತಲ್ಲ, ಸಿಕ್ಕರೆ ನಮಗಿಂತ ಒಳ್ಳೆ ನಮಗೆ ಸಪೋರ್ಟಿವ್ ಪರ್ಸನ್ ಸಿಗಬೇಕು ಅಂತ. ಆ ಥರನೇ ಇದ್ರು. ದೇ ವರ್ ಮೇಡ್ ಫಾರ್ ಈಚ್ ಅದರ್. ಪ್ರಾಜೆಕ್ಟ್ಸ್ ವೈಸ್ ಆಗಲಿ, ಒಂದು ಏಳು ಬೀಳಿನಲ್ಲಾಗಲಿ, ಆ ಸ್ಟ್ರಗಲ್ಸಲ್ಲಾಗಲಿ ಜೊತೆಯಲ್ಲಿ ನಿಂತಹ ಒಂದು ಶಕ್ತಿ ಅಂದರೆ ಅವ್ರ ವೈಫ್. ಅದು ನಾವು ನೋಡ್ತಾ ಇದ್ವಿ, ಅದು ಯಾರು ಹೇಳೋದೇ ಬೇಕಾಗಿರ್ತಿರ್ಲಿಲ್ಲ. ಇಷ್ಟೆಲ್ಲ ಇದ್ಮೇಲೆ ಈ ಸಂಪಾದನೆ ಗೊತ್ತಾಗುತ್ತೆ. ಇಲ್ಲಿ 90% ಬರೀ ಮೀಡಿಯಾದವರೇ ಬಂದಿದ್ದಾರೆ. ಅಂದರೆ ಅವ್ರ ಜೊತೆ ಕೆಲಸ ಮಾಡಿದವರು, ಟೆಕ್ನಿಷಿಯನ್ಸು, ಚಾನಲ್ ಹೆಡ್ಗಳು ಆ್ಯಂಡ್ ಸ್ಟೋರಿ ರೈಟರ್ಸು, ಈ ಥರದವರೇ ನಮಗೆ ಬಂದಿದ್ದಾರೆ ಅಂತಂದಾಗ ಅವ್ರ ಸಂಪಾದನೆ ಅದು. ಅಂದರೆ ಅಷ್ಟು ಜನನೂ ಅವರು ತೂಕಬದ್ಧವಾಗಿ ನಡೆಸ್ಕೊಂಡಿದ್ದಾರೆ ಅಂತ. ಸೆಟ್ಟಲ್ಲೂ ಅಷ್ಟೇ, ಅವರು ದೊಡ್ಡವರು, ಇವ್ರು ಚಿಕ್ಕವರು, ಆ ಭೇದ ಭಾವ ಮಾಡಿದೆ. ಹಿ ಯೂಸ್ ಟು ಟ್ರೀಟ್ ಎವ್ರಿ ಒನ್ ವೆರಿ ವೆಲ್ ಆ್ಯಂಡ್ ಡೌನ್ ಟು ಅರ್ತ್ ಪರ್ಸ್ನಾಲಿಟಿ. ಇದೆಲ್ಲನೂ ನಮ್ಮ ಅಪ್ಪು ಸರ್ಗೂ ಕೂಡ ಅದೇ ಗುಣ ಇತ್ತು. ಭಯ ಆಗೋಕ್ಕೆ ಶುರು ಆಗೋಗಿದೆ ಇಂಥ ಒಂದು ಪರಿಸ್ಥಿತಿಗಳು ನಾನು ನೆನಪು ಮಾಡಿಕೊಂಡೆ. ಅಂದರೆ ಒಳ್ಳೆಯವ್ರಿಗೆ ಕಾಲ ಇಲ್ವಾ ಅಂತ ಒಂದು ಸ್ಟೇಟ್ಮೆಂಟ್ಗಳು ನಮಗೆ ನೆನಪು ಬರುತ್ತೆ. ಅದು ಹೌದಾ ಸತ್ಯನಾ ಅಂತ ಒಂದು ಬೇಜಾರಾಗುತ್ತೆ. ರೂಪಿಕಾ, ಒಂದು ಕನಸಿತ್ತು ಅವ್ರಿಗೆ, ಸಿನಿಮಾ ನಿರ್ಮಾಣ ಮಾಡಬೇಕು, ಒಳ್ಳೊಳ್ಳೆ ಡೈರೆಕ್ಟರ್ಸನ್ನು ತರಬೇಕು, ಹೊಸ ಡೈರೆಕ್ಟರ್ಸನ್ನು ಇಂಡಸ್ಟ್ರಿಗೆ ಇಂಟ್ರೊಡ್ಯೂಸ್ ಮಾಡಬೇಕು ಅನ್ನುವಂಥದ್ದು. ಸೊ ವಿಧಿಯಾಟ ಹೇಗೆ ಅಂತ ಹೇಳಿದ್ರೆ ನಿಜಕ್ಕೂ ಕ್ರೂರಿ ಅಂತ ಅನ್ಸೋಗ್ಬಿಡ್ತು ನನಗೆ. ಇನ್ನೇನು ಅದ್ರ ಹತ್ತಿರದಲ್ಲಿದ್ದರು, ತುಂಬ ಹತ್ತಿರದಲ್ಲಿದ್ದರು. ಆಫ್ಟರ್ ಇವಾಗ ಒಂದು ಒಳ್ಳೆ ಸಕ್ಸಸ್ಫುಲ್ ಪ್ರಾಜೆಕ್ಟ್ ಕೃಷ್ಣ ಅವ್ರಿಗೂ ಆಗ್ತದೆ. ನೆಕ್ಸ್ಟ್ ಅವ್ರದ್ದು ಇದ್ದಿದ್ದೇ ಥಾಟು ಹೊಸ ಪ್ರೊಡಕ್ಷನ್ ಶುರು ಮಾಡಿ ಅದರಿಂದನೇ ಒಂದಷ್ಟು ಡೈರೆಕ್ಟರ್ಸ್ಗೆ ಅವಕಾಶ ಕೊಡೋಣ ಅಂತ. ಇನ್ನೇನು ಇಷ್ಟೆಲ್ಲ ಒಂದು ಸಮುದ್ರನ ದಾಟಿ ಇನ್ನೇನು ದಡಕ್ಕೆ ತಲುಪೋ ಅಷ್ಟರಲ್ಲಿ ಅದ್ರಲ್ಲಿ ಮುಳುಗೋಗ್ತಾರ ಅಂತ ನಮಗೆ ಬೇಜಾರಾಗೋಗಿದೆ. ಆ್ಯಂಡ್ ತುಂಬ ಕಷ್ಟ. ಅವ್ರ ವೈಫ್ಗೆ ಅದನ್ನು ಡೈಜೆಸ್ಟ್ ಮಾಡ್ಕೊಳ್ಳೋದು ತುಂಬ ಟೈಮ್ ಬೇಕಾಗುತ್ತೆ. ಬಟ್ ಆ ದೇವರು ಖಂಡಿತವಾಗ್ಲೂ ಶಕ್ತಿ ಕೊಡಲಿ. ಎಲ್ಲ ಚಿತ್ರರಂಗದವರು ಇದ್ದರೂ ಕೂಡ ಯಜಮಾನರು ಅಂತ ಪಕ್ಕದಲ್ಲಿರೋರು ಇಟ್ ಇಸ್ ಸಮಥಿಂಗ್ ವೆರಿ ಡಿಫಿಕಲ್ಟ್. ಸೊ ಅದು ಅವ್ರ ಕನಸು ಅಲ್ಲಿಗೆ ಅರ್ಧಲ್ಲೇ ನಿಂತು ಹೋಯಿತು. ಸೊ ಬಟ್ ಥ್ಯಾಂಕ್ ಯು ಸೋ ವೆರಿ ಮಚ್. ಅವರ ಒಂದು ಆತ್ಮಕ್ಕೆ ನಾವು ಹೇಳೋದು, ಇಷ್ಟು ವರ್ಷ ನಮ್ಮನ್ನೆಲ್ಲ ಸಾಕಿದ್ದಕ್ಕೆ ಥ್ಯಾಂಕ್ ಯು ಹೇಳ್ಬೋದು. ನಿಜವಾಗ್ಲೂ ನಮ್ಮನ್ನು ಸಾಕಿದ್ದಕ್ಕೆ ಥ್ಯಾಂಕ್ಸ್ ಅಂತ ಹೇಳ್ಬೋದು. ಥ್ಯಾಂಕ್ ಯು.
ಥ್ಯಾಂಕ್ ಯು ರೂಪಿಕಾ. ಹಾಗೆ ದೇವರು ನಿಮಗೂ ಕೂಡ ದುಃಖ ಭರಿಸುವಂತಹ ಶಕ್ತಿಯನ್ನು ಕೊಡಲಿ ಅಂತ ಹೇಳ್ತಾ ಧನ್ಯವಾದ. ಸೊ ಇದಿಷ್ಟು ನಟಿ ರೂಪಿಕಾ ಅವರ ಮಾತಾಗಿತ್ತು ಅಂತ ಹೇಳ್ತಾ ಕ್ಯಾಮ್ರಾ ಪರ್ಸನ್ ವಿಕಾಸ್ ಜೊತೆ ರೋಜಾ ಮನು ಪಾಟೀಲ್, ಅಶ್ವವೇಗ ನ್ಯೂಸ್, ಬೆಂಗಳೂರು.